ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೆಲ್ದಿ ಡ್ರಿಂಕ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬೋದು. ನಾವು ಮಾಮೂಲಿ ಟೀ ಕಾಫಿ ಎಲ್ಲ ಕುಡಿತಾ ಇರ್ತೀವಲ್ವ, ಅದ್ರ ಬದಲು ನಾವು ಈ ಥರ ಹೆಲ್ದಿ ಡ್ರಿಂಕ್ ಮಾಡಿಕೊಂಡು ಟೀ ಕಾಫಿ ಬದಲು ಕುಡಿಬೋದು. ನೀವು ಬೆಳಿಗ್ಗೆ ಆದರೂ ಕುಡಿಬೋದು, ಸಂಜೆ ಆದರೂ ಕುಡಿಬೋದು. ಇದನ್ನು ನೀವು ಸ್ಟೋರ್ ಕೂಡ ಮಾಡಿ ಇಟ್ಕೊಬೋದು. ಅದನ್ನು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಮನೇಲಿ ಏನಾದರೂ ಅತ್ತೆ ಬಾದಾಮ್ ಇದ್ದರೆ ಸಾಕು, ನೀವು ಇದನ್ನು ಒಂದು ರೆಡಿ ಮಾಡ್ಕೊಬೋದು. ತುಂಬಾ ಈಸಿಯಾಗಿ ಮಾಡ್ಕೊಬೋದು. ಇದಕ್ಕೆ ಸಕ್ಕರೆ ಬೇಕು ಅಂತ ಇಲ್ಲ. 10 ಬಾದಾಮ್ ಇದ್ದರೆ 3 ಗ್ಲಾಸ್ ಆಗುವಷ್ಟು ಈ ಡ್ರಿಂಕ್ ರೆಡಿ ಆಗೋಗುತ್ತೆ. ನಿಮಗೆ ಜಾಸ್ತಿ ಬೇಕಂದ್ರೂ ಜಾಸ್ತಿ ಕೂಡ ಮಾಡಿ ಇಟ್ಕೊಬೋದು. ಬೇಕಾದಾಗ ನೀವು ಅದನ್ನು ಯೂಸ್ ಮಾಡ್ಕೊಬೋದು. ಇದಕ್ಕೆ ಸಕ್ಕರೆ ಆಗಲಿ, ಟೀ ಪೌಡರ್ ಆಗಲಿ, ಕಾಫಿ ಪೌಡರ್ ಆಗಲಿ, ಇದನ್ನು ಯಾವುದನ್ನು ಕೂಡ ಯೂಸ್ ಮಾಡ್ತಿಲ್ಲ ನಾನು. ನೀವೇ ನೋಡಿ ಇದನ್ನು ಹೇಗೆ ಮಾಡೋದು ಅಂತ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಇದನ್ನು ಹೇಗೆ ಮಾಡೋದು ಅಂತ. ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನನ್ನ ಚಾನಲ್ನ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಟೇಸ್ಟ್ ಕೂಡ ನೀವು ಇದನ್ನು ಒಂದ್ಸಲ ಮಾಡಿದ್ರೆ ಸಾಕು, ಮತ್ತೆ ಮತ್ತೆ ಮಾಡ್ತಾಯಿರ್ತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ ಇದಂತೂ. ಇದನ್ನು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನನ್ನು ಸ್ಟವ್ ಮೇಲೆ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಮಾಡ್ತಿರೋದು ಬರೀ 3 ಗ್ಲಾಸ್ ಆಗುವಷ್ಟು, ಹಾಗಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಇದೆಲ್ಲ ಬರೀ 3 ಗ್ಲಾಸಿಗೆ ಆಗುವಷ್ಟೇ. ಮೊದಲಿಗೆ ತುಪ್ಪ ಹಾಕ್ಕೊಂಡ್ಬಿಟ್ಟು 1 ಸ್ಪೂನ್ ಆಗುವಷ್ಟು ಬಾದಾಮ್ ಹಾಕ್ಕೊಂಡಿದ್ದೀನಿ. ಅಂದರೆ 10 ಬಾದಾಮನ್ನ ಮಾತ್ರ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಬಾದಾಮನ್ನ ಎಷ್ಟು ಹಾಕ್ಕೊಂಡಿರ್ತೀರೋ ಅದ್ರ ಅರ್ಧ, ಅಂದರೆ ನಾನು 10 ಬಾದಾಮ್ ಹಾಕ್ಕೊಂಡಿದ್ನಲ್ವ, 5 ಪಿಸ್ತಾನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಪಂಪ್ಕಿನ್ ಸೀಡ್ಸನ್ನು ಹಾಕ್ಕೊಂಡಿದ್ದೀನಿ. ಕುಂಬಳಕಾಯಿ ಬೀಜ ಸಿಗುತ್ತಲ್ವ, ಅದನ್ನು ನಾನು 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಕುಂಬಳಕಾಯಿ ಬೀಜ ಹಾಕಲೇಬೇಕು ಅಂತ ಏನೂ ಇಲ್ಲ, ಸ್ಕಿಪ್ ಮಾಡ್ಬೋದು. ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಕಿದರೆ, ಹಾಗಾಗಿ 1 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಬಾದಾಮ್, ಪಿಸ್ತಾ ಮತ್ತು ಪಂಪ್ಕಿನ್ ಸೀಡ್ಸ್ನ ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೊಬೇಕು. ಅದಾದಮೇಲೆ ನಾನು ಇದಕ್ಕೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಕೂಡ ಬೇಕಾಗೋದಿಲ್ಲ. ನಾನು ಇಲ್ಲಿ ಟೋಟಲಾಗಿ 3 ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ನಿಮ್ಮ ಸ್ವೀಟ್ನೆಸ್ಸಿಗೆ ನಿಮ್ಗೆ ಏನಾದರೂ ಕರೆಕ್ಟಾಗಿ ಸ್ವೀಟ್ ಬೇಕು ಅಂತ ಹೇಳಿದ್ರೆ 3 ಸ್ಪೂನ್ ಹಾಕ್ಕೊಳ್ಳಿ. ನಾನು ಮೊದಲಿಗೆ 2 ಸ್ಪೂನನ್ನು ಹಾಕ್ಕೊಂಡ್ಬಿಟ್ಟು ಅದು ಮೆಲ್ಟ್ ಆಗೋವರೆಗೂ ಚೆನ್ನಾಗಿ ನಾನು ತುಪ್ಪದಲ್ಲಿ ಮತ್ತು ನಾನು ಬಾದಾಮೆಲ್ಲ ಹಾಕಿದ್ನಲ್ವ ಅದರಲ್ಲೇ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ 1 ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕ್ಕೊಂಡು ಮತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಬೆಲ್ಲ ಎಲ್ಲ ಕರಗಿದೆ, ಸ್ವಲ್ಪ ಎಲ್ಲ ಗಟ್ಟಿಯಾಗಿದೆ ಬೆಲ್ಲ ಎಲ್ಲ. ಹಾಗೆ 1 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಇವಾಗ ಅದನ್ನು ತಣ್ಣಗಾಗ್ಲಿಕ್ಕೆ ಹಾಗೇ ಬಿಟ್ಬಿಡೋಣ. ಜಾಸ್ತಿ ಏನು ಟೈಮ್ ತೊಗೊಳ್ಳೋದಿಲ್ಲ, ಒಂದು 10 ನಿಮಿಷ ಸಾಕು, ತಣ್ಣಗಾಗ್ಬಿಡುತ್ತೆ ಫುಲ್ಲು. ಇವಾಗ ನೋಡಿ ತಣ್ಣಗಾಗಿದೆ, ಅಂದರೆ ನಾವು ಬೆಲ್ಲ ಎಲ್ಲ ಹಾಕಿರ್ತೀವಲ್ವ ಜಾಸ್ತಿ, ಅದು ಕಚ್ಕೊಂಡಿರುತ್ತೆ ಪ್ಯಾನಿಗೆಲ್ಲ, ಅದು ಕ್ಲೀನಾಗಿ ಸ್ಪೂನ್ ಸಹಾಯದಿಂದ ತೆಗಿಬೋದು. ಇವಾಗ ನೋಡಿ ಇದನ್ನು ಕ್ಲೀನಾಗಿ ತೆಕ್ಕೊಬೇಕಾಗುತ್ತೆ, ಗಟ್ಟಿಯಾಗಿರುತ್ತೆ ಅಲ್ವ ತಣ್ಣಗಾದ್ಮೇಲೆ, ಹಾಗಾಗಿ ಇವಾಗ ಸ್ಪೂನ್ ಸಹಾಯದಿಂದ ಇದನ್ನು ತೆಕ್ಕೊಬೇಕು. ಇವಾಗ ನೋಡಿ ಇಷ್ಟನ್ನು ಕೂಡ ನಾನು ತೆಕ್ಕೊಂಡಿದ್ದೀನಿ, ಈಸಿಯಾಗಿ ಬಂದುಬಿಡುತ್ತೆ. ಇವಾಗ ಇದನ್ನು ಒಂದು ಮಿಕ್ಸರ್ ಜಾರ್ ತೊಗೊಂಡ್ಬಿಟ್ಟು ಇಷ್ಟನ್ನು ಕೂಡ ಮಿಕ್ಸರ್ ಜಾರಿಗೆ ಹಾಕ್ಕೊಬೇಕು. ಇವಾಗ ಫಸ್ಟಿಗೆ ಇಷ್ಟನ್ನು ಟೋಟಲಾಗಿ ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಬೇಕು, ಬೇರೆ ಏನೂ ಹಾಕಬಾರ್ದು. ಇವಾಗ ಮೊದಲಿಗೆ ನಾವು ಏನು ನಟ್ಸ್ ಎಲ್ಲ ಹಾಕ್ಕೊಂಡಿರ್ತೀವಿ ನೋಡಿ, ಇಷ್ಟನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಬೇಕು. ಇವಾಗ ತೋರಿಸ್ತಾ ಇದ್ದೀನಲ್ವ, ಹಾಕ್ಕೊಂಡಿದ್ದೀನಿ, ಇಷ್ಟ ಆಗಿದೆ. ಇವಾಗ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಫುಲ್ ಏನು ಗ್ರೈಂಡ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಸ್ವಲ್ಪ ಮಾಡಿಕೊಂಡ್ರೆ ಸಾಕು. ತರಿ ಇದ್ದರೆ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ನಾನು ಇದರಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತೆಗೆದು ಸೈಡಲ್ಲಿ ಇಟ್ಕೊಂಡಿದ್ದೀನಿ, ಲಾಸ್ಟಿಗೆ ತೋರಿಸ್ತೀನಿ ಏನಕ್ಕೆ ಅಂತ. ಇವಾಗ ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡ್ಬಿಟ್ಟು ಒಂದೇ ಒಂದು ಏಲಕ್ಕಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಹಾಲನ್ನು ಕಾಯಿಸಿ ಆರಿಸಿಟ್ಕೊಂಡಿದ್ದೆ ನಾನು, ಆ ಹಾಲನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಅದೇ ಪ್ಯಾನಿಗೆ ಇದನ್ನು ಗ್ರೈಂಡ್ ಮಾಡಿರೋದನ್ನ ಹಾಕ್ಕೊಂಡ್ಬಿಟ್ಟು ಮಿಕ್ಸರ್ ಜಾರಿಗೆ 1 ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡು ನಾನು ಅದಕ್ಕೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವೇ ನೋಡ್ತಿದ್ದೀರಲ್ವ, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸೇ ಬೇಕಾಗಿಲ್ಲ, ಬೇಗನೆ ಮಾಡ್ಕೊಬೋದು. ಹಾಗೆಯೇ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ಬಾದಾಮೆಲ್ಲ ಯೂಸ್ ಮಾಡಿರ್ತೀವಿ. ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ತಿರುಗಿಸ್ತಾನೆ ಇರಬೇಕು. ಇವಾಗ ಸ್ವಲ್ಪ ಗಟ್ಟಿಯಾದರೆ ಸಾಕು, ಜಾಸ್ತಿ ಬೇಕು ಅಂತ ಇಲ್ಲ, ಸ್ವಲ್ಪ ಗಟ್ಟಿಯಾದರೆ ಸಾಕಾಗುತ್ತೆ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ತಿರುಗಿಸ್ತಾನೆ ಇದ್ದೀನಿ, ಸ್ವಲ್ಪನೇ ಅದು ಗಟ್ಟಿ ಆಗ್ತಾ ಇರುತ್ತೆ. ಜಾಸ್ತಿ ನಾನು ಗಟ್ಟಿಯಾಗಿ ಹೋಗ್ಬಿಟ್ಟಿಲ್ಲ, ಸ್ವಲ್ಪ ಆದರೆ ಸಾಕು. ಜಾಸ್ತಿ ಕೂಡ ಮಾಡ್ಕೊಬೋದು, ನಿಮಗೆ ಹೇಗೆ ಬೇಕೋ ಹಾಗೆ. ನಾನು ಜಾಸ್ತಿ ಮಾಡಿಲ್ಲ, ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಅದು ಕುದೀತಾ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಜಾಸ್ತಿ ನಾನು ಗಟ್ಟಿ ಮಾಡ್ಕೊಂಡಿಲ್ಲ ಇಲ್ಲಿ, ಹಾಗೆಯೇ ಇದೆ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು. 1/4 ಗಂಟೆ ಇದನ್ನು ಹಾಗೆಯೇ ಕುದಿಸ್ತಾನೆ ಇರಬೇಕಾಗುತ್ತೆ. ಇಷ್ಟು ಮಾಡಿಕೊಂಡ್ರೆ ಇದು ರೆಡಿಯಾಗೋಗುತ್ತೆ. ಆವಾಗಲೇ ನಾನು ಅರ್ಧ ಸ್ಪೂನ್ ಆಗುವಷ್ಟು ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿದ್ನಲ್ವ, ಅದು ಏನಕ್ಕೆ ಅಂತ ಹೇಳ್ತೀನಿ, ಫುಲ್ ನೋಡಿ ವಿಡಿಯೋನ. ಇವಾಗ ಇದು ಕೂಡ ಆಗ್ತಾ ಬಂತು. ಇವಾಗ ಇದನ್ನು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ. ನಿಮಗೆ ಬಿಸಿ ಬೇಕು ಅಂದರೂ ಕೂಡ ಹಾಗೆಯೇ ಕುಡಿಬೋದು, ಇಲ್ಲ ತಣ್ಣಗೆ ಇಷ್ಟ ಅಂತ ಹೇಳಿದ್ರೆ ಹಾಗೂ ಕೂಡ ಕುಡಿಬೋದು. ಇವಾಗ ನೋಡಿ ಒಂದು ಬೌಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನಾನು ಎಷ್ಟಾಗಿದೆ ಅಂತ.
ಬರೀ 10 ಬಾದಾಮಲ್ಲಿ 3 ಗ್ಲಾಸ್ ಆಗುವಷ್ಟು ಈ ಹೆಲ್ದಿ ಡ್ರಿಂಕ್ ರೆಡಿನೇ ಆಗೋಗುತ್ತೆ. ಇವಾಗ ಇದು ರೆಡಿ ಆಯಿತು. ನಾನು ಆವಾಗಲೇ ಎತ್ತಿಟ್ಕೊಂಡಿದ್ನಲ್ವ ಅರ್ಧ ಸ್ಪೂನ್ ಆಗುವಷ್ಟು ಗ್ರೈಂಡ್ ಮಾಡಿರೋದನ್ನ ಇವಾಗ ಒಂದು ಸಣ್ಣ ಬೌಲ್ನ ತೊಗೊಂಡ್ಬಿಟ್ಟು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕೋಕೋ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಇದೆರಡನ್ನೂ ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಆವಾಗಲೇ ಮಾಡಿ ಇಟ್ಕೊಂಡಿದ್ವಲ್ಲ ಡ್ರಿಂಕ್ನ ಅದನ್ನು ಗ್ಲಾಸಿಗೆ ಸರ್ವ್ ಮಾಡ್ಕೊಬೇಕು. ಇವಾಗ ಗ್ಲಾಸಿಗೆ ನಾವು ಡ್ರಿಂಕನ್ನು ಹಾಕ್ಕೊಂಡಾಗಿದೆ. ಇವಾಗ ಅದ್ರ ಮೇಲೆ ನಾವು ಕೋಕೋ ಪೌಡರ್ ಮತ್ತು ನಟ್ಸ್ನ ಹಾಕ್ಕೊಂಡಿದ್ವಲ್ಲ ಮಿಕ್ಸ್ ಮಾಡಿ ಅದನ್ನು ಮೇಲೆ ಹಾಕ್ಕೊಂಡ್ರೆ ಇದು ರೆಡಿನೇ ಆಗೋಗುತ್ತೆ. ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ಕೂಡ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.